ರಕ್ತಹೀನತೆ ಸಮಸ್ಯೆ. ರಕ್ತಹೀನತೆ ಎಂದರೇನು? ವಿಟಮಿನ್ ಬಿ12 ಅಥವಾ ಕಬ್ಬಿಣ ಅಂಶ, ಫೋಲಿಕ್ ಆಸಿಡ್ಗಳಂತಹ ಅಂಶಗಳಿಂದ ಕೊರತೆಯಿಂದಾಗಿ ಹಿಮೋಗ್ಲೋಬಿನ್ ಉತ್ಪಾದನೆ ಕುಂಠಿತಗೊಳ್ಳಬಹುದು. ರಕ್ತದಲ್ಲಿನ ಹಿಮೋಗ್ಲೋಬಿನ್ ಅಂಶ ಕಡಿಮೆಯಾದರೆ ಅದನ್ನು ರಕ್ತಹೀನತೆ ಎನ್ನಲಾಗುತ್ತದೆ. ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ 12 ಮಿಲಿಗ್ರಾಂ ಡಿಎಲ್ಗಿಂತ ಕಡಿಮೆ ಇರುವುದು ರಕ್ತ ಪರೀಕ್ಷೆಯಲ್ಲಿ ಕಂಡುಬಂದರೆ ಅದನ್ನು ರಕ್ತಹೀನತೆ ಎಂದು ಹೇಳಲಾಗುತ್ತದೆ. ರಕ್ತಹೀನತೆ ಲಕ್ಷಣಗಳು: ಅತಿಯಾದ ಸುಸ್ತು, ನಿಶಕ್ತಿ, ಬಿಳಿಸಿದ ಚರ್ಮ, ತಲೆಸುತ್ತು, ತಲೆನೋವು, ಎದೆನೋವು, ಹೃದಯ ಬಡಿತ ಹೆಚ್ಚಾಗುವಿಕೆ, ಉಸಿರಾಟದ ತೊಂದರೆ, ಉಗುರು, ಕಣ್ಣಿನ ಒಳಭಾಗ, ನಾಲಿಗೆ, ಉಗುರು ಎಲ್ಲ ಬಿಳಿಯಾಗುವುದು. ರಕ್ತಹೀನತೆಯಿಂದ ಬಳಲುವ ಗರ್ಭಿಣಿಗೆ ಜನಿಸುವ ಮಗುವಿನ ತೂಕ ಕಡಿಮೆಯಾಗುವುದು. ಮಕ್ಕಳಲ್ಲಿ ರಕ್ತಹೀನತೆಯಿಂದಾಗಿ ಅವರ ಮೆದುಳಿನ ಬೆಳವಣಿಗೆ ಕುಂಠಿತವಾಗಬಹುದು. ಹೆಣ್ಣು ಮಕ್ಕಳಲ್ಲಿ ತೂಕ ಕಡಿಮೆಯಾಗುವುದು ಹಾಗೂ ಬಲಹೀನತೆ ಕಾಣಿಸಿಕೊಳ್ಳುತ್ತದೆ. ವಿಶೇಷವಾಗಿ ಶಿಶು ಮತ್ತು ಮಕ್ಕಳ ಹಸಿವೆ ಇಲ್ಲದಿರುವುದು. ಪಾದದ ಕೀಲುಗಳು ಊದಿಕೊಂಡು ಚರ್ಮ ಬಿಳಿಸಿಕೊಂಡಿರುತ್ತದೆ. ರಕ್ತಹೀನತೆಯು ಹೆಚ್ಚಾಗಿ ಮಕ್ಕಳಲ್ಲಿ, ವಯೋವೃದ್ಧರಲ್ಲಿ, ಸ್ತ್ರೀಯರಲ್ಲಿ ಕಂಡುಬರುತ್ತದೆ. ರಕ್ತಹೀನತೆ ಇದ್ದವರಿಗೆ ಕಣ್ಣಿನ ರೆಪ್ಪೆ ಒಳಭಾಗ, ತುಟಿ ಭಾಗ, ಉಗುರು, ಅಂಗೈ ಬಿಳಿಸಿಕೊಂಡಿರುತ್ತದೆ. ಇವುಗಳಲ್ಲಿ ಯಾವುದಾದರೂ ಅಂಶ ಕಂಡುಬಂದರೆ ಕೂಡಲೇ ರಕ್ತ ಪರೀಕ್ಷೆ ಮಾಡಿಸುವುದರಿಂದ ಪತ್ತೆ ಹಚ್ಚಬಹುದು. ರಕ್ತಹೀನತೆ ಕಾರಣ: ಸುಮಾರು 90% ಜನಕ್ಕೆ ಸಾಮಾನ್ಯವಾಗಿ ಹಿಮೋಗ್ಲೋಬಿನ್ ಕೊರತೆಯ ಕಾರಣ ರಕ್ತಹೀನತೆ ಸಮಸ್ಯೆ ಬರುತ್ತದೆ. ಆದರೆ ಅನಾರೋಗ್ಯ ಸಮಸ್ಯೆಗಳಿಂದಲೂ ಕೂಡ ರಕ್ತಹೀನತೆ ಸಮಸ್ಯೆ ಬರಬಹುದು. ರಕ್ತಹೀನತೆಯಲ್ಲಿ ಹಲವು ಭಾಗಗಳಿವೆ. ಇದರಲ್ಲಿ ರಕ್ತಹೀನತೆ ಯಾವುದರಿಂದ ಬಂದಿದೆ ಎಂದು ಪರೀಕ್ಷಿಸಿಕೊಳ್ಳಬಹುದು ಮುಖ್ಯವಾಗಿರುತ್ತದೆ. ಬೋನ್ ಮ್ಯಾರೋಗಳಿಂದ ರಕ್ತಕಣ ಉತ್ಪಾದನೆ ಕಾರ್ಯ ವೈಫಲ್ಯ ಆದಾಗ ಹೆಚ್ಚಾದ ರಕ್ತಕಣಗಳ ನಾಶ, ಪದೇ ಪದೇ ರಕ್ತಸ್ರಾವ, ಕಬ್ಬಿಣ ಅಂಶ, ವಿಟಮಿನ್ ಬಿ12 ಅಥವಾ ಫಾಲಿಕ್ ಆಸಿಡ್ಗಳ ಕೊರತೆಯಿಂದಾಗಿ ಹಿಮೋಗ್ಲೋಬಿನ್ ಉತ್ಪಾದನೆ ಕುಂಠಿತಗೊಳ್ಳಬಹುದು. ದೇಹದಲ್ಲಿ ಕೆಲವು ತೊಂದರೆಯಿಂದಾಗಿ ಆಹಾರದಲ್ಲಿ ಕಬ್ಬಿಣಾಂಶ ಇರುವಿಕೆ ಕಾರ್ಯ ಸ್ಥಗಿತದಿಂದಾಗಿ ಕಬ್ಬಿಣಾಂಶ ಕಡಿಮೆಯಾಗುತ್ತದೆ. ರಕ್ತಹೀನತೆಗೆ ಪರಿಹಾರ: ಮಕ್ಕಳು ಮತ್ತು ಮಹಿಳೆಯರಿಗೆ ಹಾಗೂ ವಯಸ್ಸಾದವರಿಗೆ ಉತ್ತಮ ಪೌಷ್ಟಿಕಾಂಶ ಇರುವ ಆಹಾರ ನೀಡಬೇಕು. ತರಕಾರಿ, ಸೊಪ್ಪು, ರಾಗಿ, ಮೊಳಕೆ ಕಟ್ಟಿದ ಕಾಳು, ಬೆಲ್ಲ, ನೆಲ್ಲಿಕಾಯಿ, ಕಿತ್ತಳೆ ಹಣ್ಣು, ಬೀಟ್ರೂಟ್, ಖರ್ಜೂರ ಮುಂತಾದ ಆಹಾರ ಸೇವನೆಯಿಂದ ದೇಹಕ್ಕೆ ಹೆಚ್ಚಿನ ಕಬ್ಬಿಣಾಂಶ ದೊರೆಯುತ್ತದೆ. ಆಹಾರದಲ್ಲಿ ಫೋಲಿಕ್ ಆಸಿಡ್ ಸೇರಿಸುವುದು. ಕಿತ್ತಳೆ, ನಿಂಬೆ ಹಣ್ಣು ಅಂತಹ ವಿಟಮಿನ್ ಸಿ ಸಮೃದ್ಧವಾದ ಆಹಾರವನ್ನು ಸೇವಿಸುವುದರಿಂದ ಕಬ್ಬಿಣಾಂಶವನ್ನು ಆಹಾರದಲ್ಲಿ ಹೀರಿಕೊಳ್ಳುತ್ತದೆ. ಕಬ್ಬಿಣದ ಪಾತ್ರೆಗಳಲ್ಲಿ ಅಡಿಗೆ ಮಾಡಿರುವುದರಿಂದ ಕಬ್ಬಿಣಾಂಶ ದೊರೆಯುತ್ತದೆ. ವೈದ್ಯರ ಸಲಹೆಯ ಮೇರೆಗೆ ಕಬ್ಬಿಣಾಂಶದ ಪಾತ್ರೆಗಳಲ್ಲಿ ಅಡಿಗೆ ಮಾಡಿಕೊಳ್ಳಬಹುದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.